ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಈಗ ಜನಸಾಮಾನ್ಯ ಹಾಗೂ ಜಡ್ಜಸ್ ನಡುವೆ ಸ್ವಲ್ಪ ಮಾತಿನ ಚಕಮಕಿಗಳು ನಡೀತಾ ಹೋಗ್ತಾ ಇದೆ. ಹೌದು, ನಿಮಗೆ ಗೊತ್ತಿರಬಹುದು 60 ಜನ ಜನಸಾಮಾನ್ಯರನ್ನ ಕರೆಸ್ಕೊಂಡಿರುವಂತಹ ಬಿಗ್ ಬಾಸ್ ಟೀಮ್ ಅದರಲ್ಲಿ ಕೆಲವರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಜಡ್ಜಸ್ನ ಕೂರಿಸಿದ್ದಾರೆ. ಅದರಂತೆ ಇವತ್ತು ಇಬ್ಬರು ಹೆಣ್ಮಕ್ಳು ದೊಡ್ಡದಾಗಿ ಒಳಗಡೆ ಎಂಟ್ರಿ ಕೊಡ್ತಾರೆ. ಸೊ ಅವರ ಕೈಯಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಐಫೋನ್ ಇರುತ್ತೆ. ಅದಕ್ಕೆ ಜಡ್ಜಸ್ಗಳು ಒಂದು ಚಾಲೆಂಜ್ ಕೊಡ್ತಾರೆ, ನೀವು ಬಿಗ್ ಬಾಸ್ಗೆ ಹೋಗೋಕೆ ಆ ಫೋನ್ನ ಹೊಡೆದಾಕಿ ಅಂದ್ರೆ ಹೊಡೆದಾಕ್ತೀರಾ ಅಂತ ಹೇಳಿದ ಕೂಡಲೇ ಇಬ್ರು ನೆಲಕ್ಕೆ ಹಿಡ್ಕೊಂಡು ಮೊಬೈಲ್ನ ಸೆಳೆದು ಬಿಸಾಕ್ಬಿಡ್ತಾರೆ. ಇದಾದ್ಮೇಲೆ ಅವರಿಬ್ರು ಕೂಡ ರಿಜೆಕ್ಟ್ ಮಾಡ್ತಾರೆ. ಇಬ್ರು ಫೋನನ್ನ ಹೊಡ್ಕೊಂಡು ಬೇಡ ಅವರ ಫಜೀತಿ ಇಬ್ರು ಗಳ 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 ಅಳ್ತಾರೆ. ಇದಾದ್ಮೇಲೆ ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಕೊಡ್ತಾನೆ, ಮುಖಕ್ಕೆ ಮಾಸ್ಕ್ ಹಾಕೊಂಡು ಹೊರಗಡೆ ಬಂದ್ಬಿಟ್ಟು ಏನೇನೋ ಕಿರಿಚಾಡ್ತಾ ಇರ್ತಾನೆ ಒಳಗಡೆ ಸ್ಟೇಜ್ ಮೇಲೆ ನಿಂತ್ಕೊಂಡು. ಆಗ ಸಂಗೀತ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೂ ಮೊದಲು ಶ್ರುತಿ ಅವರು ಏನು ಕೆಲಸ ಮಾಡ್ತಿದ್ದೀರ ಅಂತ ಕೇಳಿದಾಗ ನಾನು ಏನು ಕೆಲಸ ಮಾಡಲ್ಲ ಅಂದಾಗ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳಿ ಶ್ರುತಿ ಅವರು ಹೇಳ್ತಾರೆ. ಇದಾದ್ಮೇಲೆ ಅವನು ಶ್ರುತಿ ಅವ್ರಿಗೆ ಒಂದು ಕೌಂಟ್ರನ್ನ ಕೊಡ್ತಾನೆ. ನಾನು ಸಿನಿಮಾನ ನೋಡ್ಲಿಕ್ಕೆ ಅಂದ್ರೆ ಸೆಲೆಬ್ರಿಟಿಗಳು ಮಾಡಿರೋ ಸಿನಿಮಾನ ನೋಡ್ಲಿಕ್ಕೆ ನಾನು ಟಿಕೆಟ್ ಕೊಟ್ಟು ಥಿಯೇಟರ್ ಒಳಗೆ ಹೋಗ್ತೀನಿ, ಆದರೆ ಅದೇ ಸೆಲೆಬ್ರಿಟಿಗಳು ಯಾರೂ ಕೂಡ ಟಿಕೆಟ್ ಕೊಡದೇನೆ ಒಳಗಡೆ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತಾರೆ ಬಿಟ್ಟಿಯಾಗಿ ಅಂತ ಹೇಳಿ ಹೇಳ್ಬಿಡ್ತಾನೆ. ಅಲ್ಲಿದ್ದವ್ರಿಗೆ ಎಲ್ರಿಗೂ ಕೂಡ ಉರಿದೋಗತ್ತೆ, ಯಾಕಂದ್ರೆ ಅವರೆಲ್ಲರೂ ಕೂಡ ಸಿನಿಮಾ ರಂಗಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಯಾರು ಅದನ್ನು ಬಾಯ್ ಬಿಟ್ಟು ಹೇಳ್ರಿ, ಇಂತಾನೆ ಸೆಲೆಬ್ರಿಟಿ ದುಡ್ಡು ಕೊಡದೆ ಟಿಕೆಟ್ ತಗೊಂಡು ಸಿನಿಮಾ ನೋಡಿದ್ದಾನೆ ಅಂತ ಹೇಳಿ ಬಾಯ್ ಬಿಟ್ಟು ಹೇಳ್ರಿ ಅಂತ ಹೇಳಿದಾಗ ಅವನು ಹೇಳೋದಿಲ್ಲ. ಇದಾದ್ಮೇಲೆ ಇನ್ನೊಂದು ಹೇಳ್ತಾನೆ, ಸಂಗೀತ ಅವರಿದ್ದವರು ನೀವು ನನಗೆ ಒಂದು ಚಾಲೆಂಜಿಗೆ ಬರ್ತೀರಾ ಅಂತ ಅಂದಾಗ ಅವನು ನಾನು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡ್ತೀನಿ ಅಂತ. ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಬೇಡ, ನಾನೊಂದು ಚಾಲೆಂಜ್ ಕೊಡ್ತೀನಿ, ತಾಕತ್ತಿದ್ರೆ ಅದನ್ನ ನಿಭಾಯಿಸಿ ನೀವು ಗೆದ್ದರೆ ನಾನು ಬಿಗ್ ಬಾಸ್ ಒಳಗೆ ಕಳಿಸ್ತೀನಿ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಆದರೆ ಈ ವ್ಯಕ್ತಿ ಓಕೆ ಅಂತ ಹೇಳಿ ಒಪ್ಕೊಳ್ತಾನೆ. ಸೊ ಕೈಯನ್ನ ಊರ್ಬಿಟ್ಟು ಕಾಲಿನ ಬೆರಳಿನಿಂದ ಇಬ್ಬರು ಕೂಡ ನಿಂತ್ಕೊಳ್ಬೇಕು. ಸಂಗೀತ ಅವರು ಭರ್ಜರಿಗೆ ನಿಂತ್ಬಿಡ್ತಾರೆ. ಇವನ ಕೈವರೆಗೂ ಗಡ 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 ಎಲ್ಲ ನಡ್ಕೋಕೆ ಶುರುವಾಗಿ ಆಟವನ್ನ ಕೊನೆಗೂ ಸೋತು ಬಿಡ್ತಾನೆ. ಸೊ ಸೋತಿರೋ ಕಾರಣದಿಂದಾಗಿ ಸಂಗೀತ ಅವರು ಅವನನ್ನ ಬಿಗ್ ಬಾಸ್ ಮನೆ ಹೊರಗಿಂದ ಕಳಿಸ್ತಾರೆ. ಸೊ ತುಂಬಾ ರಿಕ್ವೆಸ್ಟ್ ಗಳನ್ನ ಮಾಡ್ಕೊಳ್ತಾರೆ, ಮೇಡಮ್ 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 ಅಂತ ಹೇಳಿ. ಬಟ್ ಅವ್ರನ್ನ ರಿಜೆಕ್ಟ್ ಮಾಡಿ ಬಿಸಾಕಿದ್ದಾರೆ. ಇನ್ನೇನು ಇದೇ ಭಾನುವಾರ ರಾತ್ರಿ 9 ಗಂಟೆಗೆ ಬರುತ್ತೆ ಅಗ್ನಿ ಪರೀಕ್ಷೆ. ಯಾವ ರೀತಿ ಯಾರ್ಯಾರನ್ನ ಹೇಗೆ ಗೋಳುಕೊಂಡಿದ್ದಾರೆ, ಯಾರ್ಯಾರು ಎಲ್ಲದನ್ನೂ ಕೂಡ ಗೆದ್ದು ಬಿಟ್ಟು ಬಿಗ್ ಬಾಸ್ ಮನೆ ಒಳಗೆ ಹೋಗ್ತಾರೆ ನೋಡ್ಬೇಕು. ಏನೇ ಆಗ್ಲೇ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ಫೋನ್ ಅನ್ನ ಇಬ್ರು ಹೆಣ್ಮಕ್ಳು ದಡ ಬಡ ಅಂತ ಹೊಡೆದು ಬಿಸಾಕಿದ್ ನೋಡಿದ್ರೆ ಸ್ವಲ್ಪ ಬುದ್ಧಿಮಟ್ಟ ಎಲ್ಲೋ ಕಡಿಮೆ ಇತ್ತು ಅಂತ ಹೇಳಿ ನನಗನ್ನಿಸ್ತು. ಫೋನ್ ಹೊಡೆದಾಕಿದ್ರೆ ಬಿಗ್ ಬಾಸ್ ಮನೆ ಒಳಗೆ ಹೋಗಕ್ಕಾಗೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅವರಿಗೆ ಉತ್ತರ ಕೊಟ್ಟಿದ್ದಿದ್ರೆ ಅವರಿಗೆ ಒಂದು ಚಾನ್ಸ್ ಕೂಡ ಸಿಕ್ತಿತ್ತು ಅಂತ ಅನ್ಸುತ್ತೆ. ಬಟ್ ಏನೇ ಆಗಲಿ ಕಳ್ಕೊಂಡಿರೋ ಫೋನ್ ಅಂತ ಒಳಗಡೆ ಬರಲ್ಲ. ಬಿಗ್ ಬಾಸ್ ಮನೆ ಒಳಗೆ ಯಾವ ಸಿಚುವೇಶನ್ ಅಲ್ಲಿ ಯಾವಾಗ ಯಾರಿಗೆ ರೇಸ್ ಆಗತ್ತೆ ಅಂತ ಟೆಸ್ಟ್ ಮಾಡ್ಲಿಕ್ಕೋಸ್ಕರ ಈ ರೀತಿ ಮಾಡಿದ್ರು. ಅದನ್ನ ಇವರು ಇಲ್ಲೇ ಅದನ್ನ ಟೆಂಪ್ಟ್ ಅನ್ನ ಕಳ್ಕೊಂಡಿರೋ ಕಾರಣದಿಂದಾಗಿ ಇವರಿಬ್ರು ಕೂಡ ರಿಜೆಕ್ಟ್ ಮಾಡಿರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಈ ಬಾರಿ ಬಿಗ್ ಬಾಸ್ಗೆ ಹೆಣ್ಣು ಮಕ್ಕಳು ಹೋಗ್ತಾರಾ ಗಂಡು ಮಕ್ಕಳು ಹೋಗ್ತಾರಾ ಜನಸಾಮಾನ್ಯರಾಗಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಿಮ್ಮ ನೆಚ್ಚಿನ ಸ್ಪರ್ಧಿ ಜಡ್ಜಸ್ಗಳಲ್ಲಿ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಏನೇ ಆಗಲಿ ಜಡ್ಜಸ್ ಮತ್ತು ಜನಸಾಮಾನ್ಯರ ನಡುವೆ ಇರುವಂತಹ ಫೈಟಿಂಗ್ ನೋಡ್ಲಿಕ್ಕೆ ನಾವು ಭಾನುವಾರದವರೆಗೂ ವೇಟ್ ಮಾಡಲೇಬೇಕು.